ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಮತ್ತೆ ಟ್ರೋಲ್ ಮಾಡೋರ್ಗೆ ನಗು ನಗುತ್ತಲೇ ಉತ್ತರ ಕೊಟ್ರ ಅನುಶ್ರೀ. ಸೊ ಆಂಕರ್ ಅನುಶ್ರೀ ಅವರು ಇತ್ತೀಚೆಗೆ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಅವರು ಆಕ್ಟರ್ಸ್ ನ ದೇವರ್ಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಎಲ್ಲ ಕಡೆ ಬೇರೆ ಬೇರೆ ಆಕ್ಟರ್ನ ಮೀಟ್ ಆದಾಗ ಬೇರೆ ಬೇರೆ ದೇವರುಗಳನ್ನ ಹೋಲಿಸ್ತಿದ್ದಾರೆ. ಅವರು ಬಕೆಟ್ ಹಿಡಿತಿದ್ದಾರೆ, ಗಿಮಿಕ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇತ್ತು. ಆದ್ರೆ ಈಗ ಅನುಶ್ರೀ ಅವರು ಖುದ್ದಾಗಿ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಹೊಸ ವಿಡಿಯೋನ ಪೋಸ್ಟ್ ಮಾಡಿದ್ದು, ಅದರಲ್ಲಿ ಬ್ಯಾಡ್ ಕಮೆಂಟ್ ಮಾಡೋರ್ಗೆ, ಹೇಟ್ ನ ಸ್ಪ್ರೆಡ್ ಮಾಡೋರ್ಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ದೇವ್ರೆ ಅನ್ನುವಂತ ಒಂದು ಥಾಟ್ ಅನ್ನ ಹೇಳಿದ್ದಾರೆ. ಒಬ್ಬ ಲೇಡಿ ಆಂಕರ್ ಆಗಿ ಕರ್ನಾಟಕದಲ್ಲಿ ಅವರು ತುಂಬಾನೇ ಫೇಮಸ್ ಆಗಿದ್ದಾರೆ. ಸೊ ಫೇಮಸ್ ಆಗಿರೋರು ಏನ್ ಮಾಡಿದ್ರು ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಕಾಮನ್. ಆದ್ರೆ ಇತ್ತೀಚೆಗೆ ಅವ್ರನ್ನ ತೀರಾ ಹೀಯಾಳಿಸಿ ಅವ್ರನ್ನ ಟ್ರೋಲ್ ಮಾಡಲಾಗ್ತಾ ಇತ್ತು. ಈ ತರ ಮಾಡ್ತಿದ್ದಾರೆ, ಆಕ್ಟರ್ಸ್ಗಳಿಗೆ ಬೇರೆ ಬೇರೆ ಆಕ್ಟರ್ನ ದೇವರನ್ನ ಹೋಲಿಸ್ತಿದ್ದಾರೆ. ಸೊ ಸುಮ್ಮನೆ ಗಿಮಿಕ್ ಮಾಡ್ತಿದ್ದಾರೆ, ಓವರ್ ಆಕ್ಟಿಂಗ್ ಮಾಡ್ತಾರೆ ಅವರು ಅಂತ ಕಮೆಂಟ್ಸ್ಗಳನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಅನುಶ್ರೀ ಅವರು ಅದನ್ನೆಲ್ಲಾನು ಕೂಡ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ತುಂಬಾನೇ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥ ವಿಷಯ. ಅದನ್ನು ಅವರು ನೋಡಿ ಯಾವುದೇ ರೀತಿಯಾಗಿ ಸಿಟ್ಟನ್ನು ಹೊರಗೆ ಹಾಕಿಲ್ಲ, ಕೋಪನ ಮಾಡ್ಕೊಂಡಿಲ್ಲ, ಬೇಜಾರನ್ನ ವ್ಯಕ್ತಪಡಿಸಿಲ್ಲ. ಅದನ್ನು ಅವರು ಪಾಸಿಟಿವ್ ಅಲ್ಲಿ ತಗೊಂಡು ಒಂದು ಒಳ್ಳೆ ಸಂದೇಶವನ್ನ ನೀಡಿದ್ದಾರೆ. ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ನನಗೆ ಹೇಟ್ ಮಾಡೋರಿಗೆ ಮತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ಮಾತನ್ನ ಅವರು ಹಂಚಿಕೊಂಡಿದ್ದಾರೆ. ಅನುಶ್ರೀ ಅವರು ಈ ರೀತಿ ಹೇಳ್ಕೊಂಡಿರೋದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಆಂಕರ್ ಯಾರು ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.